ಅವತ್ತು ನಮ್ಮ ರಾಜ್ಯ ಉಸ್ತುವಾರಿಗಳಾದಂಥ ಅಗರ್ವಾಲ್ ಸಾಹೇಬರು ಇರಲಿಲ್ಲ. ಇವತ್ತು ಬಂದು ನಮಗೂ ಮತ್ತು ಸುಧಾಕರ್ನ ಪ್ರತ್ಯೇಕವಾಗಿ ಏನು ನಡೀತು ಅನ್ನೋದ್ರ ಬಗ್ಗೆನೂ ಕೇಳಿದ್ರು. ಮತ್ತು ಒಟ್ಟಾಗಿ ಕೂಡ ಕೂತ್ಕೊಂಡು ಹಿಂದೆ ಏನಾಗಿದೆಯೋ ಆ ಘಟನೆಗಳನ್ನು ಮರೆತು ಒಟ್ಟಾಗಿ ಹೋಗಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಮೊನ್ನೆನೂ ಒಪ್ಕೊಂಡಿದ್ದೀವಿ. ಈಗಲೂ ಕೂಡ ನಾವು ಏನು ಹಳೇದಿತ್ತೋ ಅವೆಲ್ಲವನ್ನು ಕೂಡ ಡಿಲೀಟ್ ಮಾಡಿಬಿಟ್ವಿ. ನಾವು ಅದು ಮೆಮೊರಿಯಲ್ಲೂ ಕೂಡ ಇರೋದಿಲ್ಲ ನಮಗೆ. ಸೊ ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿರ್ಬೋದು, ರಾಜ್ಯದ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ನಾವು ಆ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಒಂದು 4-5 MLAಗಳನ್ನು ಗೆಲ್ಲೋದಕ್ಕೆ ಜೊತೆಯಾಗಿ ಕೆಲಸ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ನನಗೂ ಕೂಡ ಅದು ನಾನು 4 ಎಲೆಕ್ಷನ್ಗಳಿಂದ ಕೂಡ ಅಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದಂಥನು. ಸೊ ನಾವು ಮತ್ತು ಸುಧಾಕರ್ ಅವರು ಜೊತೆಯಲ್ಲಿ ಸೇರಿ ಸೊ ಅಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ಮುಂದೆ ಬರ್ತಕ್ಕಂಥ ರಾಜ್ಯ ಚುನಾವಣೆಯಲ್ಲಿ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ. ಸೊ ಹಿಂದೆ ಏನು ಕೆಲವು ಅಚಾನಕ್ಕಾಗಿ ಕೆಲವು ಮಾತಾಡಿರ್ಬೋದು, ನಾವು ಮಾತಾಡೋದು ನಮ್ಮದು ಕೂಡ ತಪ್ಪುಗಳಿರ್ತವೆ. ಅವೆಲ್ಲವನ್ನು ಮರೆತು ಮುಂದೆ ಎಲ್ಲರನ್ನು ಒಟ್ಟಾಗಿ ತೊಗೊಂಡೋಗ್ಬೇಕು ಅಂತ ಹೇಳಿದ್ದಾರೆ. ನಾವಿಬ್ಬರು ಕೂಡ ಜೊತೆಯಲ್ಲಿ ಇದ್ಕೊಂಡು ಪಾರ್ಟಿ ಸಂಘಟನೆ ಮಾಡ್ತೀವಿ. ಇಲ್ಲ, ಅದೇನು ಚರ್ಚೆ ಆಗಿಲ್ಲ. ಅದ್ರ ಬಗ್ಗೆ ಕೇಳಿದ್ವಿ, ಏನೋ ಇನ್ಸಿಡೆಂಟ್ ನಡೀತು ಅಂತ ಹೇಳಿದ್ದೀವಿ. ಈಗ ಸದಾನಂದ ಗೌಡರ ಬಗ್ಗೆ ಮಾತಾಡ್ತಾವ್ರೆ. ದೊಡ್ಡವ್ರ ಜೊತೆಯಲ್ಲಿ ಬೇಡ ಅಂತೇಳಿ ನಾವೇ ಹೇಳಿದ್ವಿ. ಸಾಕಷ್ಟು ಗೊಂದಲ ಆಗ್ತದೆ. ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ನಡೀತಿದೆ? ಸಾಮೂಹಿಕವಾಗಿ ನಡೀತಿಲ್ವಾ? ಇಲ್ಲ, ನಮ್ಮಲ್ಲಿ ಯಲಾಂಕದಲ್ಲಿ ನಿನ್ನೆ ವರದಿ ಪ್ರಕಾರ 27 ಕ್ಷೇತ್ರದಲ್ಲಿ ಯಲಾಂಕದಲ್ಲಿ ಜಾಸ್ತಿ ಪರ್ಸೆಂಟೇಜು ಎನ್ಯುಮರೇಷನ್ ಫಾರಮ್ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ BLOಗಳು ಮತ್ತು BLA2ಗಳು ನಮ್ಮವ್ರು ಏನಿದ್ರು ಹೊಂದಾಣಿಕೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಇನ್ನೂ ಸ್ವಲ್ಪ ಗೊಂದಲಗಳಿದೆ. ಕೆಲವು ಕಡೆ ಶಾಲೆಗಳಲ್ಲೇ ಮಾಡ್ತಾಯಿದ್ರು. ಅವರಿಗೆ ಮನೆಗೆ ತಾವು ಹೋಗಬೇಕು ಅಂತೇಳಿ ನಾವು ಕೂಡ ಅವರಿಗೆ ಸೂಕ್ಷ್ಮವಾಗಿ ಹೇಳಿದಾಗ ಅವರೆಲ್ಲ ಮನೆಗೆ ಹೋಗ್ತಾ ಇದ್ದಾರೆ. ಒಂದೇನು ಅಂದರೆ ಈ ಶಾಲಾ ಶಿಕ್ಷಕರದ್ದು ಏನಂದರೆ ಸ್ಕೂಲ್ಗೂ ಹೋಗಬೇಕು, ಇಲ್ಲೂ ಹೋಗಬೇಕು, ಇಲ್ಲ ಸ್ಕೂಲ್ ಮುಚ್ಚಬೇಕು ಅನ್ನತಕ್ಕಂಥದ್ದು ಜಿಜ್ಞಾಸೆ ಇತ್ತು. ಅರ್ಧ ಜನ ಈಗ ಸ್ಕೂಲಲ್ಲಿ ಪಾಠ ಮಾಡ್ತಾರೆ, ಇನ್ನು ಅರ್ಧ ಜನ ಹೋಗ್ತಾರೆ. ಈ ಥರ ಬದಲಾಯಿಸ್ಕೊಂಡು ಮಾಡ್ತಾ ಇದ್ದಾರೆ ಅದು. ಸೊ ಅದನ್ನು ಮನೆಗೆ ಹೋಗ್ತಕ್ಕಂಥದ್ದು ನಮ್ಮಲ್ಲೇನು ಯಲಾಂಗದಲ್ಲೇನು ಅಂಥ ಗೊಂದಲ ಏನಿಲ್ಲ, ಚೆನ್ನಾಗಿ ನಡೀತಾ ಇದೆ. GBA ಚುನಾವಣೆ ಸಂಬಂಧಪಟ್ಟಂಗೆ ಸರ್, ಕಾಂಗ್ರೆಸ್ನ ತಯಾರಿಗೆ ಹೋಲಿಸ್ಕೊಂಡ್ರೆ BJP ತಯಾರಿ ಎಲ್ಲೋ ಕಡೆ ಸ್ಲೋ ಆಗ್ತಿದೆಯಾ ಅಂತ ಅವರ ಮಟ್ಟಿಗೆ ಪ್ರಣಾಳಿಕೆ ರೆಡಿ ಮಾಡ್ಕೊಂಡವರು ಸರ್. ನಾವು ಪ್ರಣಾಳಿಕೆ ಮಾಡೋದಕ್ಕೆ ಒಂದು ತಂಡವನ್ನು ಮೊನ್ನೆ ನಡೆದಂಥ ಸಭೆಯಲ್ಲಿ ಈಗಾಗಲೇ ಯಾರ್ಯಾರು ಕೊಡಬೇಕು ಅಂತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದೀವಿ. ವಿಶೇಷವಾಗಿ ಬಹುಶಃ ಅಶ್ವತ್ಥನಾರಾಯಣ ಅವ್ರ ನೇತೃತ್ವದಲ್ಲಿ ಮಾಡ್ಬೋದು. ಅದು ಈಗಾಗಲೇ ಪ್ರತ್ಯೇಕವಾದಂಥ GBAಗಳಿಗೆ ಪ್ರತ್ಯೇಕವಾದಂಥ ಪ್ರಣಾಳಿಕೆಯನ್ನು ಆಯಾ ಜಾಗಗಳಿಗೆ ಅನುಗುಣವಾಗಿ ಮಾಡಬೇಕು ಅಂತ ಹೇಳಿದೆ. ಸೊ ಈಗ ನಾವು ಈ SIR ಪ್ರಕ್ರಿಯೆ ಸ್ವಲ್ಪ ಇರೋದ್ರಿಂದ ನಾವು ಅದರಲ್ಲಿ ಬ್ಯುಸಿ ಇರೋದ್ರಿಂದ 15ನೇ ತಾರೀಕು ಆದಮೇಲೆ ನಮ್ಮದು GBA ವಾರು ಈ ಕ್ಯಾಂಡಿಡೇಟ್ಗಳ ಬಗ್ಗೆ ಮತ್ತು ಸಂಘಟನೆ ಬಗ್ಗೆ ನಾವು ಪ್ರವಾಸವನ್ನು ಕೂಡ ಮಾಡ್ತಾಯಿದ್ದೀವಿ. ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಬರ್ತೀರ ಅಂತ ಹೇಳೋರೆ. ಸೊ ನಾನು ನಿನ್ನೆ ಬೊಮ್ಮಾಯಿ ಅವ್ರ ಮನೆಗೆ ಹೋಗಿದ್ವಿ. ಸೊ ತಾವು ಸದಾನಂದ ಗೌಡರು ಮತ್ತು ಯಡಿಯೂರಪ್ಪ ಅವರು 3 ಜನ ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿದ್ದೀರಿ. 3 ಜನ ನೀವು ಬೆಂಗಳೂರಲ್ಲಿ ಒಟ್ಟಾಗಿ ಪ್ರವಾಸವನ್ನು ಮಾಡಬೇಕು ಅಂತ ಹೇಳಿದ್ವಿ. ಅದನ್ನು ಪ್ಲ್ಯಾನ್ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದೆ. ಈಗೆಲ್ಲ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀವಿ. ಖಂಡಿತವಾಗಿ ಕೂಡ ರಂಗಕ್ಕೆ ಇಳಿತೀವಿ ನಾವು. ಸರ್, ನೀವು GBA ತಯಾರಿ ಮಾಡ್ತಿದ್ದೀರಾ, ಆದರೆ SIR ನಡೀತಾ ಇರೋದ್ರಿಂದ ನಮಗೆ ಸಿಬ್ಬಂದಿಗಳಿಲ್ಲ, ಮುಂದೆ ಕೂಡಬೇಕು ಅನ್ನೋ ಪ್ಲ್ಯಾನ್ ಕೂಡ GBA ಆಯಿತು. ಸರ್, ಏನೋ ಒಂದು ಕಾರಣ ಕೊಟ್ಕೊಂಡು ಈ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ನಡೀಲಿಲ್ಲ ಅಂದಾಗ ನೀವು ನೋಡಿರ್ಬೋದು ಕೆಲವು ಮಾಧ್ಯಮಗಳಲ್ಲೂ ಕೂಡ ಸಣ್ಣ ಕೆಲಸಗಳು ಕೂಡ ಇವತ್ತು MLAಗಳ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ನಮ್ಮ ಗ್ರಾಚಾರಕ್ಕೆ GBA ಇಲ್ಲ, ಗ್ರಾಮ ಪಂಚಾಯತಿ ಇಲ್ಲ, ZP TP ನಗರಸಭೆ ಯಾವುದೂ ಇಲ್ಲ, ಎಲ್ಲೂ ಜನಪ್ರತಿನಿಧಿಗಳಿಲ್ಲ. ಭಾಳ ಕಷ್ಟ ಆಗ್ತಾಯಿದೆ ನಮ್ಮ MLAಗಳು ಕೂಡ. ಇನ್ಯಾವುದೋ ಕಾರಣವನ್ನು ಹೇಳಿದೆ, ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಇದು ಕೊನೆಯ ಅವಕಾಶ, ಇನ್ಯಾವುದೇ ಕಾರಣದಿಂದ ಮುಂದೂಡಲ್ಲ ಅಂತೇಳಿ. ಆವಾಗಲೂ ಕೂಡ SIR ನಡೀತದೆ ಅಂತೇಳಿ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಈ ತಿಂಗಳ 29ರವರೆಗೂ ಸ್ವಲ್ಪ ಜಾಸ್ತಿ ಒತ್ತಡ ಇರ್ತದೆ. ಯಾಕಂದರೆ ಇನಮರೇಷನ್ ಫಾರಮ್ ಕೊಡೋದು, ಸಬ್ಮಿಟ್ ಮಾಡೋದು, ಅದಾದಮೇಲೆ ಕರಡು ಪ್ರತಿ ಆದಮೇಲೆ ಅಬ್ಜೆಕ್ಷನ್ಗಳು ಮಾತ್ರ ಇರ್ತದೆ. ಅದೇನು ಭಾಳ ಸಿಬ್ಬಂದಿ ಅವಶ್ಯಕತೆ ಇರಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಸೊ ಮುಂದಿನ ತಿಂಗಳು ಚುನಾವಣೆ ಮಾಡೋದಕ್ಕೆ ಅಧಿಕಾರಿಗಳದು ಸಿಬ್ಬಂದಿ ಕೊರತೆ ಆಗೋದಿಲ್ಲ. ದಯವಿಟ್ಟು ಈ ತಿಂಗಳ ಒಳಗಡೆಗೆ ಚುನಾವಣೆ ದಿನಾಂಕವನ್ನು ನಿಶ್ಚಯ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ. ಸರ್, ಇದ್ರ ಜೊತೆಲಿ ಸುರೇಶ್ ಬಾಬು JDLP ನಾಯಕರು ಸಮನ್ವಯತೆ ಬೇಕು, ಸಮನ್ವಯ ಸಮಿತಿ ಮಾಡಬೇಕು BJP ಮತ್ತು JDS ನಡುವೆ ಅಂತ. ಸರಿ ಐತೆ, ನಾವು ಕೂಡ ಅದನ್ನು ಹೇಳಿದ್ದೀವಿ. ಯಾಕಂದರೆ ಈಗ GBAನಲ್ಲಿ JDS ಕೂಡ ಕೊಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಎಲ್ಲಿ ಕೊಡಬೇಕು ಏನು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡಬೇಕಾದಾಗ ಸಮನ್ವಯ ಸಮಿತಿ ಬೇಕಾಗ್ತದೆ. ಸೊ ಈ ಫಸ್ಟು GBAಗೆ ಸಂಬಂಧಪಟ್ಟಂಗೆ ನಮ್ಮ ನಾಯಕರುಗಳು ಮಾತಾಡಿ ಸಮನ್ವಯ ಸಮಿತಿಯನ್ನು ಮಾಡ್ತೀವಿ ಅಂತ ನಮಗೂ ಕೂಡ ನಮ್ಮ ಸಭೆಯಲ್ಲಿ ಕೂಡ ಹೇಳಿದ್ದಾರೆ. ಅದು ಶೀಘ್ರದಲ್ಲಿ ಆಗ್ತದೆ. ಸರ್, ಅಗರ್ವಾಲ್ ಅವರು ವೈಯಕ್ತಿಕ ಸಮಸ್ಯೆ ವಿಚಾರವಾಗಿ ಅದು ಸರಿಪಡಿಸೋಕ್ಕೆ ತೋರಿಸಿದಷ್ಟು ಇಂಟ್ರೆಸ್ಟ್ ಅಂತ
ಅಡ್ಡ ಮತದಾನ ವಿಚಾರವಾಗಿ ತೋರಿಸಿಲ್ವಲ್ಲ ಅಂತ ಅದ್ರ ಬಗ್ಗೆ ಬಂದು ಮೀಟಿಂಗ್ ಮಾಡಿ ಸಭೆ ಮಾಡಿ ಅಲ್ಲಿ ಈಗ ಅವರೇ ಇದ್ದಾರೆ, ಅವ್ರನ್ನೇ ಒಂದು ಸಾರಿ ಕೇಳಿದ್ರೆ ಒಳ್ಳೆಯದು.